ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ನನಗೆ ಇವತ್ತು ಒಂದು ಹೇರ್ ಪ್ಯಾಕ್ ಮಾಡಲಿಕ್ಕೆ ಉಂಟು, ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಅದಕ್ಕೆ ಏನೇನೆಲ್ಲ ಹಾಕ್ತೇನೆ ಅದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಒಂದು ಹೇರ್ ಪ್ಯಾಕ್ ಹೇಳಿದ್ದೇನೆ, ಹಾಗೆ ಇದು ಕೂಡ ಒಂದು ಅದ್ಭುತವಾದ ಹೇರ್ ಪ್ಯಾಕ್. ನೋಡಿ, ಇವಾಗ ನಾನು ಮೆಹಂದಿ ಎಲೆಗಳನ್ನು ಕೊಯ್ತಾ ಇದ್ದೇನೆ ಅದಕ್ಕೆ. ಹಾಗೆ ದಾಸವಾಳ ಕೂಡ ಬೇಕು ಇದಕ್ಕೆ ಹಾಕಲಿಕ್ಕೆ. ಅದನ್ನು ಕೂಡ ಈಗ ಕೊಯ್ದು ಆಮೇಲೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನಿಮಗೆ. ಮೆಹಂದಿ ಪ್ಯಾಕ್ ಮಾಡುವಾಗ ಮುಖ್ಯವಾಗಿ ನಮಗೆ ಟಿ ಡಿಕಾಕ್ಷನ್ ಬೇಕು, ಯಾಕಂದರೆ ಇದು ಕೂಡ ಒಂದೊಳ್ಳೆ ಕಲರ್ ಕೊಡ್ತದೆ. ಆಮೇಲೆ ಇದು ಕೂದಲಿಗೂ ಇದು ಒಳ್ಳೆಯದು ತುಂಬ. ಹಾಗಾಗಿ ನಾನಿಲ್ಲಿ 1 ಸ್ಪೂನು ಟೀ ಪೌಡರ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರು ತಗೊಂಡಿದ್ದೇನೆ. 1/4 ಗ್ಲಾಸು ನನಗೆ ಸಿಕ್ಕಿದರೆ ಸಾಕು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು ನೀರು. ಇದನ್ನು ಸೋಸಿಕೊಳ್ಳುವ. ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ನಾನಿಲ್ಲಿ 1 ಬೀಟ್ರೂಟ್ ತಗೊಂಡಿದ್ದೇನೆ. ಇದರಲ್ಲಿ 1/4 ಭಾಗ ಅಷ್ಟೇ ನಮಗೆ ಬೇಕಾಗಿರೋದು. ಇದನ್ನು ನಾವು ಕಟ್ ಮಾಡಿಕೊಳ್ಳೋಣ. ಈ ಬೀಟ್ರೂಟು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ ಮತ್ತು ನೈಟ್ರೇಟ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಕೂದಲು ಉದುರುವುದನ್ನು ಇದು ತಡೆಗಟ್ತದೆ. ಹಾಗೆ ನಮ್ಮ ಸ್ಕಾಲ್ಪ್ ನೆತ್ತಿ ಆರೋಗ್ಯವನ್ನು ಕೂಡ ಇದು ಸುಧಾರಿಸ್ತದೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದು ಇಂಪ್ರೂವ್ ಮಾಡ್ತದೆ. ಜೊತೆಗೆ ಡ್ಯಾಂಡ್ರಫನ್ನು ಕೂಡ ನಿವಾರಿಸ್ತದೆ. ಮತ್ತು ಕೂದಲಿಗೆ ಕೂಡ ನೈಸರ್ಗಿಕವಾಗಿ ಕೆಂಪು ಬಣ್ಣವನ್ನು ಕೂಡ ನೀಡ್ತದೆ. ಹಾಗಾಗಿ ಪಾರ್ಲರಲ್ಲೆಲ್ಲ ಕಲರಿಂಗ್ ಮಾಡ್ತಾರೆ, ಆ ರೀತಿ ಕಲರ್ ನಮ್ಮ ಹೇರ್ಗೂ ಕೂಡ ಬರ್ತದೆ. ಹಾಗಾಗಿ ನಾನಿಲ್ಲಿ ಬೀಟ್ರೂಟನ್ನು ಬಳಸ್ತಾ ಇದ್ದೇನೆ. ಇವಾಗ ನಾವಿದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡುವ. ನಾನು ಮಾಡುವ ರೀತಿಯಲ್ಲಿ ನೀವು ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಬರ್ತದೆ. ಯಾಕಂದರೆ ಇದು ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ಕೂಡ ತಡೆಗಟ್ತದೆ. ಇದನ್ನು ನಾವು ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಇರಬೇಕು. ಮೆಹಂದಿ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಆ ರೀತಿಯೂ ಆಗ್ಬೋದು ಅಥವಾ ಈ ರೀತಿ ಮಾಡ್ಬೋದು, ಯಾವುದನ್ನಾದರೂ ಮಾಡ್ಬೋದು. ಆದರೆ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾಯಿರಿ, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ನೋಡಿ, ನಾವು ಈ ರಸವನ್ನು ಹಿಂಡಿಕೊಳ್ಳುವ ಈಗ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ, ಇಷ್ಟು ರಸ ಸಿಕ್ಕಿದೆ ಇದರಲ್ಲಿ. ನೋಡಿ, ನಾನಿಲ್ಲಿ ಮೆಹಂದಿ ಎಲೆಗಳು ಮತ್ತು ದಾಸವಾಳ ಹೂ ಇವೆರಡನ್ನು ಕೂಡ ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೇನೆ. ಈ ಮೆಹಂದಿ ಎಲೆಗಳು ನಮಗೆ ಕಲರ್ ಮಾತ್ರ ಅಲ್ಲ, ನಮ್ಮ ಕೂದಲಿಗೆ ಒಳ್ಳೆ ಪೋಷಕಾಂಶ ಕೂಡ ನೀಡ್ತದೆ. ಕೂದಲೆಂದು ಗ್ರೋತ್ ಒಳ್ಳೆಯದಾಗ್ತದೆ. ಹಾಗೆ ಈ ದಾಸವಾಳ ಕೂಡ ಅಷ್ಟೇ. ಈ ದಾಸವಾಳದ ವಿಶೇಷತೆ ಏನಂದರೆ, ಇದು ಬೇಗ ಕೂದಲು ಬೆಳ್ಳಗಾಗುವುದನ್ನು ಇದು ತಡೆಗಟ್ತದೆ. ಹಾಗಾಗಿ ನಾನು ಇಲ್ಲಿ ದಾಸವಾಳ ಮತ್ತು ಮೆಹಂದಿ ಎಲೆಗಳನ್ನು ಬಳಸ್ತಾ ಇದ್ದೇನೆ. ನೋಡಿ, ಇವಾಗ ನಾವು ಇದರದ್ದು ತೊಟ್ಟು ಮತ್ತು ಅದರ ಕೇಸರ ಇದೆಯಲ್ಲ ಅದನ್ನು ತೆಗೆದುಕೊಳ್ಳುವ. ಅದು ಬೇಡ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡುವ. ನೀವು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಪೇಸ್ಟ್ ಮಾಡಿಕೊಂಡು ವಾರಕ್ಕೊಮ್ಮೆ ತಲೆಗೆ ಹಚ್ಕೊಂಡು ಬಂದರೆ ಅಂದರೆ 60-70 ವರ್ಷ ಆದರೂ ಕೂಡ ಬೇಗನೆ ನಿಮ್ಮ ಕೂದಲು ಬೆಳ್ಳಗಾಗುವುದಿಲ್ಲ. ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಆರಾಮವಾಗಿ ಬಳಸ್ಬೋದು. ನಾವು ಸ್ವಲ್ಪ ಕೂದಲು ಬೆಳ್ಳಗಾಗುವಾಗಲೇ ಕೆಮಿಕಲ್ ಡೈ ಎಲ್ಲ ಬಳಸಿದರೆ ಅದು ನಮ್ಮ ಬಿಳಿ ಕೂದಲನ್ನು ಇನ್ನೂ ದುಪ್ಪಟ್ಟು ಮಾಡ್ತದೆ. ಹಾಗಾಗಿ ಇದನ್ನೇ ಬಳಸ್ತಾ ಬಂದರೆ ನಮಗೆ
ಬಿಳಿಯಾಗುವುದನ್ನು ತಡೆಗಟ್ತದೆ. ಕೂದಲು ಮತ್ತೆ ಬಿಳಿಯಾಗುವುದನ್ನು ತಡೆಗಟ್ತದೆ. ನೋಡಿ, ನಾನೀಗ ಇಲ್ಲಿ ಬೀಟ್ರೂಟ್ ರಸವನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಟೀ ಡಿಕಾಕ್ಷನ್ ಕೂಡ ಸೇರಿಸ್ತಾ ಇದ್ದೇನೆ. ನಾನು ಸ್ವಲ್ಪ ಸೇರಿಸ್ತೇನೆ, ಎಷ್ಟು ಬೇಕಷ್ಟು, ನಮಗೆ ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟು. ಉಳಿದದನ್ನು ತೆಗೆದಿಡ್ತೇನೆ. ಬೇಕಿದ್ದರೆ ಆಮೇಲೆ ಹಾಕ್ಕೊಳ್ಬೋದು. ಇವಾಗ ಪೇಸ್ಟ್ ಮಾಡುವ. ನೋಡಿ, ಇವಾಗ ಪೇಸ್ಟ್ ರೆಡಿಯಾಗಿದೆ. ಇದು ನೋಡಿ, ಕಲರ್ ಬ್ರೌನ್ ಬಣ್ಣಕ್ಕೆ ಬಂದಿದೆ ಇದು. ಇವಾಗ ಇದನ್ನು ನಾವು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಇಡುವ. ನಿಮ್ಮಲ್ಲಿ ಕಬ್ಬಿಣದ ಪಾತ್ರೆ ಇಲ್ಲ ಅಂದರೆ ನೀವು ಹೀಗೇನೂ 1-2-3 ಗಂಟೆ ಹೊತ್ತು ಇಟ್ಟು ಆಮೇಲೆ ನೀವು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಬೋದು. ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ಇದನ್ನು ನಾನು 4-4:15ವರೆಗೂ ಇಟ್ಟು ಆಮೇಲೆ ನಾನು ಇದನ್ನು ತಲೆಗೆ ಹಚ್ಕೊಳ್ತೇನೆ. ನೀವು ಬೇಕಿದ್ದರೆ ನೈಟ್ ಈ ರೀತಿ ಕಲಸಿಟ್ಟು ಬೆಳಿಗ್ಗೆ ಬೇಗ ಸ್ನಾನ ಮಾಡ್ಬೋದು. ಆ ರೀತಿ ಕೂಡ ಮಾಡ್ಬೋದು. ನೋಡಿ, ಇವಾಗ ಸಂಜೆ 4:15 ಗಂಟೆ ಆಗಿದೆ. ಇವಾಗ ನೋಡಿ, ಕಲರ್ ನೋಡಿ, ಇದರದ್ದು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಬಂದಿದೆ. ಇದಕ್ಕೆ ಎಷ್ಟು ಚಂದ ಕಲರ್ ಉಂಟು ನೋಡಿ. ಇದನ್ನು ತಲೆಗೆ ಹಚ್ಚಿ 2 ಗಂಟೆಯ ನಂತರ ನೀವು ಸ್ನಾನ ಮಾಡ್ಬೋದು. ನೋಡಿ, ಇವಾಗ ಅದ್ಭುತವಾದ ಹೇರ್ ಪ್ಯಾಕ್ ರೆಡಿಯಾಗಿದೆ. ನಿಮಗೆ ಎಷ್ಟೇ ವಯಸ್ಸಾದರೂ ಕೂಡ ಕೂದಲು ಬೇಗನೆ ಬೆಳ್ಳಗಾಗೋದಿಲ್ಲ. ವಾರಕ್ಕೊಮ್ಮೆ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.